ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಈ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ತಿಳಿಸಿ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಲಿ ಒಂದು ಈ ಮ್ಯಾಚಿಂಗ್ ವಿಚಾರ ಅಂದರೆ ಸಾಳವಳಿ ವಿಚಾರವನ್ನು ಚಿಕ್ಕದಾಗಿ ಹೇಳಿದ್ದೆ. ಅದರದ ಮುಂದಿನ ಭಾಗವನ್ನು, ಏಕೆಂದರೆ ಈ ಸಪ್ತಮ ಅಂದರೆ 7ನೇ ಮನೆ ವಿವಾಹಕ್ಕೆ ಅಂತ ವಿಚಾರ ಬಂದಿದ ತಕ್ಷಣ ಮದುವೆ ಅಂತ ತಿಳಿಸಿದಾಗೆ ಪಾರ್ಟ್ನರ್ಶಿಪ್ ಇದು ಯಾವ ಭಾಗದಲ್ಲಿ ಅಂದರೆ ತಮಗೆಲ್ಲರಿಗೂ ತಿಳಿಸಿದಾಗೆ ಲವ್ ಮ್ಯಾರೇಜ್ ಆಗತ್ತಾ ಅರೇಂಜ್ ಮ್ಯಾರೇಜ್ ಆಗತ್ತಾ ಅಂತ ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳ್ತಾರೆ. ಈ ಒಂದು ಲವ್ ಮ್ಯಾರೇಜ್ ಅನ್ನತಕ್ಕಂಥ ವಿಚಾರ ಬಂದಿದ ತಕ್ಷಣ ನಾವು ನೋಡತಕ್ಕಂಥ ಮನೆ ಯಾವುದಪ್ಪ ಅಂದರೆ 5ನೇ ಮನೆ ಹಾಗೂ ಲಗ್ನದ ಮನೆ 1, 5, 7 ಈ 3 ಮನೆಯೂ ಕನ್ಸಿಡರ್ ಆಗುತ್ತೆ. ಹಾಗೂ ಕುಟುಂಬ ಸ್ಥಾನನೂ ಬೇಕಾಗುತ್ತೆ. ಯಾಕಂದರೆ 2ನೇ ಮನೆಯೂ ನಾವು ಹೇಗೆ ಒಂದು ಮ್ಯಾಚಿಂಗ್ ಆಗಿ ಇರುತ್ತೆ ಅನ್ನೋದಕ್ಕಂಥ ವಿಚಾರ. ಯಾಕಂದರೆ ನಾನು ಸುಮ್ಮನೆ ಅಲ್ಲಿ ಮ್ಯಾಚಿಂಗ್ ಅಂತ ವಿಚಾರ ಬಂದಿದ ತಕ್ಷಣ ನಾವು ಒಂದು ಡೇಟು ಟೈಮಿಂಗ್ಸ್ ಹಾಕಿದ ತಕ್ಷಣ ಯಾವ ರೀತಿಯಲ್ಲಿ ಏನು ನೋಡಬೇಕು ಅನ್ನತಕ್ಕಂಥ ವಿಚಾರ ಮಾತ್ರ ಹೇಳಿದೆ. ಇದರದ ಮುಂದಿನ ಭಾಗದಲ್ಲಿ ನಾವು ಆ ಒಂದು ಡೇಟ್ ಆಫ್ ಬರ್ತ್ ಮ್ಯಾಚಿಂಗ್ ಅಂತ ಹೋದಾಗ ಈ ಭಾಗಗಳನ್ನ ನಾವು ನೋಡುವಂಥ ವಿಚಾರನೂ ಬರುತ್ತೆ. ನೋಡಿ, ಈ ನಮಗೆ ಮೊದಲನೇದಾಗಿ ಹುಡುಗನ ವಿಚಾರ ಬರುತ್ತೆ. ಇವಾಗ ಒಂದು ಹುಡುಗನೋ ಒಂದು ಹುಡುಗಿನೋ ಒಂದು ಜಾತಕ ಬಂದಿದೆ. ಅವ್ರು ಬಂದು ಕೇಳೋವಂಥದ್ದು, ನಮ್ಮ ಹೆಣ್ಣು ಮಗಳಿಗೆ ಅಥವಾ ನಮ್ಮ ಗಂಡು ಮಗನಿಗೆ ಯಾವ ಕಡೆಯಿಂದ ಬರುತ್ತೆ, ಇದು ಅವರವರ ಜಾತಕದಲ್ಲಿ ಯಾರು ಸಪ್ತಮಾಧಿಪತಿಗಳು ಯಾವ ದಿಕ್ಕಲ್ಲಿ ಇರ್ತಾರೋ ಆ ಒಂದು ವಿಚಾರ ಬರುತ್ತೆ. ಅಲ್ಲಿ ತೋರ್ಪಡೆ ಪಡುತ್ತೆ ಏನಪ್ಪ ಅಂದರೆ ಆ ಒಂದು ಜಾತಕದವರು ಯಾವ ದಿಕ್ಕಿನಲ್ಲಿದೆ ಅಂದರೆ ಮುಖ್ಯವಾಗಿ ಸಮಯದ ವಿಚಾರ ಬರುತ್ತೆ. ಹಾಗಾಗಿ ನಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಅನ್ನೋದು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಸೈನ್ ಅಂತಲೂ ಬರುತ್ತೆ. ಹಾಗಾಗಿ ಅದು ತಪ್ಪು ಅನ್ನತಕ್ಕಂಥ ವಿಚಾರ ಬರಲ್ಲ. ಯಾವ ದಿಕ್ಕಲ್ಲಿದ್ದಾರೆ, ಅವ್ರ ಮನೆ ದೇವರು ಯಾವುದು, ಮತ್ತು ಆ ವ್ಯಕ್ತಿಯ ಸ್ವಭಾವಿತ ಹೇಗಿರುತ್ತೆ, ಹಾಗೂ ಈ ನಮ್ಮ ಒಂದು ಹುಡುಗನಿಗೋ ಅಥವಾ ಹುಡುಗಿಗೋ ಮಾಡಿಕೊಟ್ಟಂಥ ಮನೆ ಯಾವ ರೀತಿಯಲ್ಲಿರುತ್ತೆ, ಅವರ ಅತ್ತೆ ಯಾವ ರೀತಿಯಲ್ಲಿ ಇರ್ತಾರೆ. ಯಾಕಂದರೆ ಇಬ್ಬರ ಜಾತಕಗಳು ಇರುತ್ತೆ. ಅಂದರೆ ಇದು ಹುಡುಗನ ಜಾತಕ, ಇದು ಹುಡುಗಿ ಜಾತಕ. ಹಾಗಾಗಿ ಇಬ್ಬರು ಜಾತಕಗಳು ಡೇಟಾಬೇಸ್ ಮಾಡಿದಾಗ ನಮಗೆ ಈ ಟೈಮಿಂಗ್ಸ್ ಅನ್ನೋದ್ರ ಮೇಲೆ ಸಾಕಷ್ಟು ವಿಚಾರ ಬರುತ್ತೆ. ಹಾಗೂ ಈ ಹುಡುಗಿನ ಮದುವೆ ನಂತರದ ಮೇಲೆ ಏಳಿಗೆ ಇದೆಯಾ ಇಲ್ಲವಾ ಅನ್ನೋತಕ್ಕಂಥ ವಿಚಾರನೂ ಬರುತ್ತೆ. ಎಷ್ಟೋ ಜನ ಈ ಒಂದು ವಿಚಾರಕ್ಕೆ ಬಂದಾಗ ಒಂದು ಹೆಣ್ಮಗಳು ನಮ್ಮ ಮನೆಗೆ ಬಂದಿದ ತಕ್ಷಣ ನಮಗೆ ಮನೆ ಕೆಡಕಾಯ್ತು ಅಂತಾರೆ. ಆದರೆ ಈ ಕೆಡಕಾಯ್ತು ಅನ್ನೋದಕ್ಕೆ ಕಾರಣ ಸಾಕಷ್ಟು ಇದೆ. ಆದರೆ ಅದನ್ನ ಮಾತ್ರ ಮರ್ತು ಬಿಡ್ತಾರೆ. ಆದರೆ ಈ ಮ್ಯಾಚಿಂಗ್ ಅನ್ನೋದನ್ನ ಸರಿಯಾಗೇ ಮಾಡ್ಕೊಂಡಿರೋ. ಮೊದಲನೇದಾಗಿ ಮ್ಯಾಚಿಂಗ್ ಅನ್ನೋದು ಯಾರಿಗೆ ಅಂದರೆ ಅವರು ಇರತಕ್ಕಂಥ ಗಂಡ ಹೆಂಡತಿಗೆ ಮಾತನೇ ಹೊರತು ಒಂದು ಅತ್ತೆ ಮಾವನಿಗೆ ಅಲ್ಲ. ಇದು ತಿಳಿಬೇಕಾಗಿರುವಂಥ ವಿಚಾರ. ಮೊದಲನೇದಾಗಿ ಎಲ್ಲ ಒಂದು ತಂದೆ ತಾಯಿಗಳು ಏನಪ್ಪ ಅಂದರೆ ಮ್ಯಾಚಿಂಗ್ ಅನ್ನೋದು ಯಾರಿಗಿರಬೇಕು, ಅವರ ಗಂಡ ಹೆಂಡತಿಗೆ ಹೊರತು ಅತ್ತೆ ಮಾವನಿಗೆ ಅಲ್ಲ. ಇದು 2ನೇ ಭಾಗವಾಗಿ ಇನ್ನೊಂದು ನಾವು ಸೂಕ್ಷ್ಮವಾಗಿ ನೋಡ್ಬೇಕಾದ್ರೇನಪ್ಪ ಅಂದರೆ, ಒಂದು ಹೆಣ್ಮಗಳು ಅಥವಾ ಗಂಡು ಮಗನೋ ಬಂದಿದ್ದಾನೆ, ಆದರೆ ಅವನಿಗೆ ಕೆಲಸದ ಪ್ರಮಾಣ ಎಷ್ಟಿದೆ. ಯಾಕಂದರೆ ಅವರಿಬ್ಬರು ಜೀವಂತವಾದ ಕಾಲದಲ್ಲಿ, ಯಾಕಂದರೆ ಮುಂದೆ ಅವ್ರೇನೋ ಒಂದು ಮನೆಯಿಂದ ಆಚೆ ಕಡೆ ಹೊರಗೆ ಬರ್ತಾರೋ ಅಥವಾ ಆ ಮನೆ ಭಾಗದಲ್ಲಿ ಅವನು ಯಜಮಾನ ಆಗ್ತಾನೋ, ಆ ಯಜಮಾನನ ದೃಷ್ಟಿ ಎಷ್ಟು ಮಟ್ಟಕ್ಕೆ ಇರುತ್ತೆ ಅನ್ನತಕ್ಕಂಥ ವಿಚಾರವನ್ನು ಜ್ಯೋತಿಷ್ಯರ ಹತ್ರ ತಿಳಿಬೇಕು. ಹಾಗೂ ಈ ಒಂದು ಪ್ರಮಾಣ ಏನಪ್ಪ ಅಂದರೆ ತಮಗೆ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ ಸಂತಾನದ ಅಭಿವೃದ್ಧಿ. ಈ ಸಂತಾನದ ಅಭಿವೃದ್ಧಿ ಯಾವ ರೀತಿಯಲ್ಲಿದೆ, ಯಾವ ಮಟ್ಟಕ್ಕೆ ಇದೆ. ಯಾಕಂದರೆ ವಂಶವೃದ್ಧಿ ಅಂದಿದ್ರೆ ಗಂಡು ಸಂತಾನದ ದೃಷ್ಟಿ ಬರುತ್ತೆ. ಇದು ಬರೀ ಹೆಣ್ಣು ಮಕ್ಕಳಿಗೆ ಬರಲ್ಲ, ಹಾಗಾಗಿ ಗಂಡ ಹಾಗೂ ಒಂದು ಹೆಣ್ಣಿಗೂ ಬರುತ್ತೆ. ಹಾಗಾಗಿ ಇಬ್ಬರ ಜಾತಕದಲ್ಲೂ ವಂಶವೃದ್ಧಿ ಇದೆಯಾ, ಹಾಗೂ ಒಂದು ವಂಶದ ದೃಷ್ಟಿನೂ ನಾವು ನೋಡ್ಕೋಬೋದು, ಆ ಮನೆಯಲ್ಲಿ ಸಂತಾನದ ದೃಷ್ಟಿನೂ ನೋಡ್ಕೋಬೋದು. ಅಂದರೆ ಹೆಣ್ಣು ಮಕ್ಕಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ಒಂದು ಮಗು ಆಗತ್ತಾ ಅನ್ನೋದು ನೋಡ್ಬೇಕಾಗತ್ತೆ.
ಹಾಗೂ ಗಂಡು ಸಂತಾನದ ಏಳಿಗೆನೂ ನಾವು ನೋಡಬೇಕಾಗತ್ತೆ. ಹಾಗೆ ಮುಂದೆ ಅಂತರ ಕಾಲದಲ್ಲಿ ನಮಗೆ ಈ ಎಷ್ಟೋ ಜನಕ್ಕೆ ಒಬ್ರೊಬ್ರಿಗೂ ಒಂದೊಂದು ದೃಷ್ಟಿ ಇರುತ್ತೆ. ಏನಂದರೆ ನಾನು ಮದುವೆ ಆಗಿದ ತಕ್ಷಣ ಈ ಥರ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂದರೆ, ಆ ರೀತಿ ಬಂದಾಗ ಏನಪ್ಪ ಅಂದರೆ ಆ ಹೆಣ್ಣು ಮಗಳಿಗೆ ಏನಾದರೂ ಆ ಥರ ಆಪ್ಷನ್ ಇದೆಯಾ? ಕೆಲವೊಬ್ರಿಗೆ ಏನಪ್ಪ ಅಂದರೆ ಒಂದು ಕೆಲಸ ಮಾಡಿ 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 ಬೇಸತ್ತಿರ್ತಾರೆ. ಹಾಗಾಗಿ ಅವ್ರು ವ್ಯಾಪಾರದ ದೃಷ್ಟಿ ಏನು ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಹೆಣ್ಣುಮಗಳು ಬಂದಂಥ ಕಾಲದಲ್ಲಿ ಅಂದರೆ ತಮಗೆ ತಿಳಿಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಬಂದಂಥ ಹೆಣ್ಣು ಮಗಳಿಂದ ಅವ್ರಿಗೆ ಅಭಿವೃದ್ಧಿ ಏನಾದ್ರು ಇದೆಯಾ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಯಾರೇ ಒಬ್ಬರು ಜ್ಯೋತಿಷ್ಯ ಹತ್ರ ಹೋದಾಗ ಇದು ಒಂದೊಂದು ಭಾಗಗಳಿದೆ, ಆ ಭಾಗಗಳನ್ನ ಕ್ಲೀನ್ ಪ್ರಮಾಣದಲ್ಲಿ ತಿಳ್ಕೊಳ್ಳಿ. ಯಾಕಂದರೆ ಈ ಮ್ಯಾಚಿಂಗ್ ಅಂದ ತಕ್ಷಣ ಈ ಕೂಟಗಳು ಬಂತ, ಒಂದು ಗುಣಗಳು ಬಂತ, ಸಾಕು ಮದುವೆ ಮಾಡ್ಕೊ, ಆದರೆ ಅದೊಂದೇ ಬರಲ್ಲ. ಹಾಗಾಗಿ ನೆಕ್ಸ್ಟ್ ಪ್ರಮಾಣ ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆ ಅಂದರೆ ಇಷ್ಟೆಲ್ಲ ಬರುತ್ತೆ. ಅಂದರೆ ಇಬ್ರಿಗೂ ಮ್ಯಾಚಿಂಗ್ ಇದೆಯಾ? ಯಾಕಂದರೆ ತಮಗೆ ನಾನು ಹಿಂದಿನ ನನ್ನ ವಿಡಿಯೋಲಿ ಹೇಳಿದೆ, ಒಂದು ಗಣಗಳಲ್ಲಿ ಮೇಲೂ ಸಾಕಷ್ಟು ಜನ ಒಂದು ಮೂಢತ್ವವಾಗಿ ಬೀಳ್ತಾರೆ. ಹಾಗೂ ಗ್ರಹ ಮೈತ್ರಿ ಒಂದು ರಾಶಿಯಲ್ಲಿಲ್ಲ ಅಂದರೆ, ಒಂದು ಲಗ್ನದ ಮೇಲೆ ಏನಾದರೂ ಒಂದು ಪ್ರಮಾಣದಲ್ಲಿ ಏನಾದ್ರು ಚೆನ್ನಾಗಿದೆ ಅಂದರೆ ಅವ್ರು ಗ್ರಹ ಮೈತ್ರಿಯಲ್ಲಿ ಸೂಪರ್ ಆಗಿರ್ತಾರೆ. ಯಾಕಂದರೆ ತಮಗೆಲ್ಲ ತಿಳ್ತಿರ್ಲಿ, ಇವಾಗ 6ಕ್ಕೆ ಒಂದು ಏನು ಅಂದರೆ 6ಕ್ಕೆ 8ನೇ ಮನೆ ಆಯಿತು ಅಂದರೆ ಇವಾಗ ಮೇಷರಾಶಿ ಹಾಗೂ ಕನ್ಯಾ ರಾಶಿಯವ್ರು ಏನಾದ್ರು ಮದುವೆ ಆಗಿರ್ತಾರೆ, ಆದರೆ ಲಗ್ನ ಬೇರೆ ಬೇರೆ ಆಗಿರುತ್ತೆ. ನೋಡಿ, ಇವರು ಮೇಷರಾಶಿ ಹಾಗೂ ಕನ್ಯಾ ರಾಶಿ ಆಗಿದೆ, ಲಗ್ನ ಅದೇ ಒಂದು ಮೇಷ ಲಗ್ನ ಹಾಗೂ ಒಂದು ತುಲಾ ಲಗ್ನ ಆಗಿತ್ತು ಅಂದರೆ ಅವರು ಚೆನ್ನಾಗೇ ಇರ್ತಾರೆ. ಹಾಗಾಗಿ ಇಂಥವ್ರಿಗೆ ನಾವು ಮ್ಯಾಚ್ ಅನ್ನೋದು ಮಾಡ್ಕೊಡ್ತೀವಿ. ಹಾಗಾಗಿ ಇದು ಡೇಟ್ ಆಫ್ ಬರ್ತ್ ಇದ್ರೆ ಮಾತ್ರನೇ ನಾವು ಮಾಡ್ಬೋದು. ಅದೇ ಬರೀ ಹೆಸ್ರಿಗಿತ್ತು ಅಂದರೆ ಇದು ನಾವು ಮಾಡ್ಕೊಳಂಗಿಲ್ಲ ಅಂತಲೇ ಹೇಳೋವಂಥದ್ದು. ಆದರೆ ಏನೇ ಒಂದು ಪ್ರಮಾಣಿತವಾಗಿ ಎಷ್ಟೇ ಬಂದರೂ ಕೂಡ ಮುಂದಿನ ದೃಷ್ಟಿ ಅವ್ರದ್ದೇ ದೃಷ್ಟಿ ಬರುತ್ತೆ. ಇದು ಎಷ್ಟು ಪ್ರಮಾಣ ಅನ್ನೋದಕ್ಕಂಥ ಮುಂದಿನ ನನ್ನ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಆದರೆ ಈ ಒಂದು ಮದುವೆ ವಿಚಾರ ಅಂತ ಬಂದಿದ ತಕ್ಷಣ ಯಾವ ದಿಕ್ಕು, ಏನು, ಎಲ್ಲಿ, ಹೇಗೆ ಇರ್ತಾರೆ ಅನ್ನೋದಕ್ಕಂಥ ವಿಚಾರ ಬಂತು. ಹಾಗೂ ಒಂದು ಹೆಣ್ಮಗಳು ಯಾವ ದಿಕ್ಕಲ್ಲೇನೋ ತೋರ್ಪಡೆನೋ ಕೊಡುತ್ತೆ, ಹಾಗೂ ಯಾವ ಸಂಬಂಧದಲ್ಲಿ ಬರುತ್ತೆ ಅನ್ನತಕ್ಕಂಥ ಮಾಹಿತಿ ಕೂಡ ನಮ್ಮ ಜಾತಕದಲ್ಲೇ ತಿಳಿಸುತ್ತೆ. ಹಾಗೂ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಎಷ್ಟೋ ಜನಕ್ಕೆ ಲೇಟ್ ಮ್ಯಾರೇಜ್ ಅನ್ನೋದಿರುತ್ತೆ ಹಾಗೂ ಬೇಗ ಅರ್ಲಿ ಮ್ಯಾರೇಜ್ ಅನ್ನೋದಿರುತ್ತೆ. ಇದು ಒಂದೊಂದು ಭಾಗಗಳು ಇದೆ. ಯಾಕಂದರೆ ಎಷ್ಟೋ ಜನಕ್ಕೆ ಬೇಗ ಮದುವೆ ಆಗಿ ಸನ್ಯಾಸತ್ವದ ಯೋಗಗಳು ಇರುತ್ತೆ. ಈ ಯೋಗಗಳನ್ನ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ. ಯಾವ ಯಾವ ಜಾತಕದಲ್ಲಿ ಏನೇನು ಗೋಚಾರ, ಏನಂದರೆ ಎಷ್ಟೋ ಜನಕ್ಕೆ ಈ ಸರ್ಪದೋಷದಿಂದ ಕೂಡಿದ್ದೇ ಆದರೂ ಕೂಡ ಅವ್ರಿಗೆ ಮದುವೆ ಸೆಟ್ ಆಗ್ತಾ ಇರಲ್ಲ, ಪಿತೃದೋಷ ಇದ್ರೂ ಕೂಡ ಸೆಟ್ ಆಗ್ತಾ ಇರಲ್ಲ, ಹಾಗೂ ಸ್ತ್ರೀ ಶಾಪ ಇದ್ರೂ ಕೂಡ ಒಂದು ಮದುವೆ ಆಗ್ತಾ ಇರಲ್ಲ, ಹಾಗೂ ಸನ್ಯಾಸತ್ವದ ಯೋಗ ಇದ್ರೂ ಕೂಡ ಅವ್ರಿಗೆ ಮದುವೆ ಸೆಟ್ ಆಗ್ತಾ ಇರಲ್ಲ. ಇಷ್ಟು ಥರ ಸಾಕಷ್ಟು ರೀತಿಯಲ್ಲಿ ಶಾಪಗಳಿದೆ. ಈ ಯಾವುದಾದ್ರೂ ಒಂದು ಇದ್ರೂ ಕೂಡ ಒಂದು ಮದುವೆ ಆಗ್ತಿರಲ್ಲ. ಹಾಗೂ ಇದು ಮೊದಲನೇ ಭಾಗ. ಆದರೆ ಎರಡನೇ ಭಾಗ ತಮಗೆ ತಿಳಿಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ನಿಮ್ಮ ರಾಶಿಯ ಒಂದು ಸಪ್ತಮಕ್ಕೆ ಅಂದರೆ ನಿಮ್ಮ ರಾಶಿಯ ಮನೆ ಆಗಿರ್ಬೋದು, ಅಥವಾ ನಮಗೆ ಲಗ್ನದಿಂದ 7ನೇ ಮನೆಯನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆ ಮನೆಗೆ ರಾಹು ಪೀಡಿತ ಅಥವಾ ರಾಹುವಿನ ದೃಷ್ಟಿ ಏನಾದರೂ ಇದ್ದಿದೆ ಆದರೆ ಮಾಟಾದಿ ಮಂತ್ರಗಳಿಂದ ಒಂದು ಪ್ರಯೋಗ ಆಗುತ್ತೆ ಅನ್ನತಕ್ಕಂಥ ವಿಚಾರ ಇದೆ. ಹಾಗೂ ನಾವೊಂದು ಪ್ರಶ್ನಾ ಕುಂಡಲಿಯಲ್ಲಿ ಕೇಳಿದಾಗ ಏನಾದರೂ ರಾಹುವಿನ ದೃಷ್ಟಿ ಅಂದರೆ ಏನಾದರೂ ಮಾಟ ಮಂತ್ರ ತಂತ್ರಗಳಿಂದ ಆಗಿದ್ರು ಕೂಡ ತಮಗೆ ಲೇಟ್ ಮ್ಯಾರೇಜ್ ಹಾಗೂ ಅದರ ತೊಂದರೆಗಳಿಂದ ಸಾಕಷ್ಟು ಕೂಡಿರುತ್ತೆ. ಹಾಗಾಗಿ ಅದನ್ನು ಒಂದು ಪರಿಹಾರ ಮಾಡಿಕೊಂಡ್ರೆ ಗ್ಯಾರಂಟಿ ಮದುವೆ ಆಗೇ ಆಗುತ್ತೆ. ಹಾಗೂ ಇಲ್ಲಿ ವಿಚಾರ ಏನಪ್ಪ ಅಂದರೆ, ಈ ಡೇಟ್ ಆಫ್ ಬರ್ತ್ ಏನೋ ತಿಳಿಸ್ತೆ, ಹಾಗೂ ಒಂದು ಸಪ್ತಮದಲ್ಲಿ ಹೇಗೆ ಏನೇನು ತಿಳ್ಕೊಬೇಕು ಅಂತ ಒಂದು ಕೆಲವು ಪ್ರಮಾಣದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ಈ ಮುಂದಿನ ದೃಷ್ಟಿ ಏನಪ್ಪ ಅಂದರೆ, ಏಕರಾಶಿ ಏಕ ನಕ್ಷತ್ರ ನಾವು ಮದುವೆ ಮಾಡ್ಕೋಬಹುದಾ ಅನ್ನತಕ್ಕಂಥ ವಿಚಾರನೂ ನನಗೆ ಸಾಕಷ್ಟು ಜನ ಕೇಳ್ತಾರೆ. ಇವಾಗ ಎಷ್ಟೋ ಜನರು ತಿಳ್ಕೊಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಏಕ ನಕ್ಷತ್ರ ಏಕ ರಾಶಿ ಆದರೆ ಪಾದ ಬೇರೆ ಆಗಿದ್ದರೆ ಉತ್ತಮ. ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ತಮಗೆಲ್ಲ ತಿಳಿದಿರ್ಬೋದು, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ
ಪಾದಗಳ ಡಿಫ್ರೆನ್ಸ್ ಇದೆ. ಅದೇ ಜ್ಯೇಷ್ಠ ನಕ್ಷತ್ರದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಮದುವೆ ಆಗಿಕೊಳ್ತಿದ್ದಾರೆ. ಅಲ್ಲಿ ಪಾದ 1 2 3 4 4 ಪಾದಗಳಿದೆ. ಆದರೆ ಹುಡುಗಂದು 1ನೇ ಪಾದ ಆಗಿ ಹಾಗೂ ಹುಡುಗಿದು 2ನೇ ಪಾದನೋ 3ನೇ ಪಾದನೋ 4ನೇ ಪಾದ ಆದರೆ ಆರಾಮಾಗಿ ಮದುವೆ ಮಾಡ್ಬೋದು. ಆದರೆ ಸಪೋಸ್ ಏನಾದ್ರು ಹುಡುಗಂದು 4ನೇ ಪಾದ ಆಗಿ ಹುಡುಗಿದು 1ನೇ ಪಾದ ಆದರೆ ಮದುವೆ ಕೂಡದು. ಯಾಕಂದ್ರೆ ಏಕ ನಕ್ಷತ್ರ ಏಕ ಪಾದದಲ್ಲಿ ಒಂದು ಮೇಲ್ಭಾಗಕ್ಕೆ ಇರಬಾರ್ದು, ಕೆಳಭಾಗದಲ್ಲಿ ದೃಷ್ಟಿ ಇದ್ರೆ ಗ್ಯಾರಂಟಿ ತಾವುಗಳು ಮದುವೆ ಮಾಡ್ಕೊಬಹುದು. ಹಾಗಾಗಿ ಈ ಒಂದು ಏಕ ನಕ್ಷತ್ರ ಏಕ ರಾಶಿಗೂ ಒಂದು ಪರಿಹಾರ ಉಂಟು. ಆದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರು ಜನಿಸುತ್ತಾರೋ ಅವರು ಜ್ಯೇಷ್ಠ ಒಂದೇ ತ್ರಿಜ್ಯೇಷ್ಠ ಆಗಬಾರ್ದು ಅನ್ನತಕ್ಕಂಥ ವಿಚಾರ ಇದೆ. ಅಂದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಇಬ್ಬರು ಹುಟ್ಟಿ ಹಾಗೂ ನಕ್ಷತ್ರದಲ್ಲಿ ಆಗಿ ಹಾಗೂ ಆ ಹುಡುಗನು ಹಾಗೂ ಜ್ಯೇಷ್ಠ ಮಾಸದಲ್ಲಿ ಮದುವೆ ಕೂಡ ಆಗಬಾರ್ದು. ಆ ಹುಡುಗನು ಜ್ಯೇಷ್ಠದವನು ಆಗಿರ್ಬೇಕು, ಅಂದರೆ ದೊಡ್ಡವನಾಗಿದ್ರೆ ಮಾತ್ರ ಇದು ಕೂಡದು ಅಂತ ವಿಚಾರ ಇದೆ. ಈ ರೀತಿಯಲ್ಲಿ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ಒಂದೊಂದೇ ವಿಚಾರನ ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ತಾವೇನಾದ್ರು ನನ್ನ ವಿಡಿಯೋ ನೋಡಿ ತಾವೇನಾದ್ರು ಒಂದು ಜಾತಕದ ವಿಚಾರವನ್ನು ತಾವೇನಾದ್ರು ಕೇಳಬೇಕು ಅಂದರೆ ನನ್ನ ಮೇಲ್ ಬರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಹಾಗೂ ಇದೇ ನಂಬರ್ ವಾಟ್ಸಪ್ ಇದೆ. ನಿಮ್ಮ ನೇಮ್, ಡೇಟ್ ಆಫ್ ಬರ್ತು, ಟೈಮಿಂಗ್ಸು ಎಲ್ಲಾನು ತಿಳಿಸಿ ಅನ್ನುತ್ತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ಕಾರ.